ರೈಲ್ವೆ ಇಲಾಖೆ ಕೈಗೊಂಡಿರುವ ಅವೈಜ್ಞಾನಿಕ ನಿರ್ಣಯ ಕೈಬಿಡಬೇಕು. ಉತ್ತಮ ಮತ್ತು ಎಲ್ಲ ವ್ಯವಸ್ಥೆ ಹೊಂದಿ ಮೇಲ್ದರ್ಜೆಗೆ ಪರಿವರ್ತನೆಗೊಂಡ ಗದಗ ರೈಲ್ವೆ ನಿಲ್ದಾಣವನ್ನು ಕೆಳದರ್ಜೆಗೆ ಕೊಂಡೊಯ್ಯಲು ಈಗ ಹೊಂಬಳ ಗೇಟ್ ಹತ್ತಿರ ಕೋಟ್ಯಾಂತರ ರೂ.ಗಳಿಂದ ಬೈಪಾಸ್ ರೈಲು ನಿಲ್ದಾಣವನ್ನು ಸಾರ್ವಜನಿಕರ ಗಮನಕ್ಕೆ ತರದೆ ನಿರ್ಮಿಸಲಾಗಿದ್ದು, ಅಲ್ಲಿ ಹುಬ್ಬಳ್ಳಿ ಕಡೆಯಿಂದ ಸೊಲ್ಲಾಪುರ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಹೋಗುವ ರೈಲು ಗಾಡಿಗಳು ಸದ್ಯ ಇರುವ ಗದಗ ರೈಲು ನಿಲ್ದಾಣಕ್ಕೆ ಬರದೆ ಬೈಪಾಸ್ ಆಗಿ ಈಗ ನಿರ್ಮಾಣಗೊಂಡ ಬೈಪಾಸ್ ರೈಲ್ವೆ ನಿಲ್ದಾಣದ ಮೂಲಕ ಚಲಿಸುವುದಾಗಿ ತಿಳಿದುಬಂದಿದ್ದು, ಎಲ್ಲ ರೈಲುಗಳು ಕಡ್ಡಾಯವಾಗಿ ಗದಗ ಮುಖ್ಯ ರೈಲು ನಿಲ್ದಾಣಕ್ಕೆ ಬಂದು ಹೋಗುವಂತೆ ಅಂದಿನ ರೈಲ್ವೆ ಜನರಲ್ ಮ್ಯಾನೇಜರ್ ಸಂಜೀವ ಕಿಶೋರ್ ಅವರಿಗೆ ಮನವರಿಕೆ ಮಾಡಿದ ನಂತರ ಅದಕ್ಕೆ ಸ್ಪಂದಿಸಿ ಮೊದಲಿನಂತೆ ಎಲ್ಲ ರೈಲು ಗಾಡಿಗಳು ಗದಗ ಮುಖ್ಯ ರೈಲು ನಿಲ್ದಾಣಕ್ಕೆ ಬಂದು ಹೋಗುವಂತೆ ಭರವಸೆ ನೀಡಿ ಅದರಂತೆ ಆದೇಶವನ್ನು ಹೊರಡಿಸಿದ್ದರು ಎಂದು ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿ ವಿವರಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಬೈಪಾಸ್ ರೈಲು ನಿಲ್ದಾಣ ನಿರ್ಮಿಸಬೇಕಾದರೆ ಸಂಸದರ ಗಮನಕ್ಕೆ ಬರದೇ ಇರುವುದಿಲ್ಲ. ಸಂಸದರ ಗಮನಕ್ಕೆ ಬಂದಾಗ ಈ ಕುರಿತು ಸಂಘ ಸಂಸ್ಥೆ ಹಾಗೂ ಪ್ರಮುಖರ ಸಭೆ ಕರೆದು ಅವರಿ ಅಭಿಪ್ರಾಯ ಸಂಗ್ರಹಿಸಬೇಕಾಗಿತ್ತು. ಆ ಕಾರ್ಯ ಸಂಸದರು ಮಾಡಿರುವುದಿಲ್ಲ. ಅದರ ಬದಲಾಗಿ ಗದಗ ರೈಲು ನಿಲ್ದಾಣದ 12 ಪ್ಲಾಟ್ಫಾರಂಗಳು ವಿಸ್ತರಿಸಿದರೆ ಸಮಸ್ಯೆ ಬರುತ್ತಿರಲಿಲ್ಲ. ಯಾವುದೇ ಕಾರಣಕ್ಕ ಸೊಲ್ಲಾಪುರ ಹುಬ್ಬಳ್ಳಿ ಗಾಡಿಗಳ ಬೈಪಾಸ್ ನಿಲ್ದಾಣದಿಂದ ಗದಗ ರೈಲು ನಿಲ್ದಾಣಕ್ಕೆ ಬರದೆ ಓಡಿಸಬಾರದು. ಈ ಕುರಿತು ರೈಲ್ವೆ ಇಲಾಖೆ ಕೈಗೊಂಡಿರುವ ಅವೈಜ್ಞಾನಿಕ ನಿರ್ಣಯ ಕೈಬಿಟ್ಟು ಬೇಕಾದರೆ ಗೂಡ್ಸ್ ಗಾಡಿಗಳು ಬೈಪಾಸ್ ನಿಲ್ದಾಣದಿಂದ ಓಡಿಸಬೇಕೆಂದು ಮತ್ತು ಈಗಲಾದರೂ ನಮ್ಮ ಸಂಸದರಾದ ಬಸವರಾಜ ಬೊಮ್ಮಾಯಿಯವರು ಹಾಗೂ ಉಳಿದ ಚುನಾಯಿತ ಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಪ್ರಯಾಣಿಕರಿಗೆ ಅನುಕೂಲತೆ ಒದಗಿಸಿ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಶೀಘ್ರದಲ್ಲಿ ಗದಗ ಬೆಟಗೇರಿ ಅವಳಿ ನಗರದ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟಗಾರರು ಹಾಗೂ ಪ್ರಯಾಣಿಕರ ಸಭೆ ಕರೆದು ಹೋರಾಟದ ರೂಪುರೇಷೆಗಳು ಹಾಕಿ ಹೋರಾಟ ನಡೆಸಲಾಗುವುದೆಂದು ಹಾಗೂ ರೈಲ್ವೆ ಇಲಾಖೆ ಸಚಿವರಿಗೆ, ಮಂಡಳಿಗೆ, ನೈಋತ್ಯ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿ ಮನವರಿಕೆ ಮಾಡಿಕೊಡಲಾಗುವುದು. ಆದಾಗ್ಯೂ ಮನವಿಗೆ ಸ್ಪಂದಿಸದಿದ್ದಲ್ಲಿ ಉಗ್ರವಾದ ಹೋರಾಟದ ನಡೆಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿ ಎಚ್ಚರಿಸಿರುವರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಸಂಧ್ಯಾ ಗುಂಡಿ, ಮನ್ಸುಖಲಾಲ ಪುಣೇಕರ, ಎಸ್.ವಿ. ಸುಲಾಖೆ, ಆಂಜನೇಯ ಗುಂತಕಲ್ಲ, ಬೋಜಪ್ಪ ಹೆಗ್ಗಡಿ, ಅಶೋಕ ಅಂಗಡಿ ಉಪಸ್ಥಿತರಿದ್ದರು. ಬೆಟಗೇರಿ ರೈಲು ಹೋರಾಟ ಸಮಿತಿಯ ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ತುಂಬ ಮನದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಾವು ಕರೆದಿರ್ತಕ್ಕಂಥ ಉದ್ದೇಶ ಗೋಲುಗುಂಬಜ ಗಾಡಿ ಮೈಸೂರು ಟು ಪಂಢರಪುರ ಟು ಮೈಸೂರು, ಈ ರೈಲನ್ನು ಇನ್ನೊಂದು ದೀಡ್ ತಿಂಗಳದೊಳಗೆ ಗದಗ ಬೈಪಾಸ್ ಹುಬ್ಬಳ್ಳಿ ಬೈಪಾಸ್ ಮೂಲಕ ಓಡಿಸ್ತಕ್ಕಂಥ ಒಂದು ಆದೇಶವನ್ನು ಮೊನ್ನೆ ರೈಲ್ವೆ ಬೋರ್ಡ್ದವರು ಆದೇಶ ಮಾಡ್ಯಾರ. ಅದರಿಂದ ನಮಗೆ ಭಾಳಷ್ಟು ತೊಂದರೆ ಆಗ್ತದೆ. ಅದನ್ನು ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು, ಸಂಸದರಾದ ರಮೇಶ್ ಜಿಗಜಿಣಗಿಯವರು, ಸಂಸದರಾದ ಪಿ.ಸಿ. ಸಿದ್ದನಗೌಡರು, ನಮ್ಮ ರಾಜ್ಯದ ಪ್ರಭಾವಿ ಸಚಿವರಾದ ಎಂ.ಬಿ. ಪಾಟೀಲ್ ಅವರ ಚಿತಾವಣೆಯಿಂದ, ಅವರ ಒತ್ತಾಯದಿಂದ ಈ ಆದೇಶ ಹೊರಡಿಸಿದ್ದು ನಮಗೆ ಅಧಿಕೃತವಾಗಿ ತಿಳಿದಿದೆ. ಏನು ಪ್ರಾಬ್ಲಮ್ ಏನಂದರೆ, ನಮಗೆ ಮೂಲಭೂತ ಸೌಕರ್ಯಗಳು ಅಲ್ಲಿಲ್ಲ. ಒಂದು, ಈಗ ನಾವು ಡೇ ಟೈಮ್ದಾಗನ ಗದಗ ರೈಲ್ವೆ ನಿಲ್ದಾಣದಿಂದ ಬೆಟಗೇರಿಗೆ ಬರ್ರಿ ಅಂತ ಆಟೋದವ್ರು ಕರೆದ್ರೆ 200-250 ರೂಪಾಯಿ ಕೇಳತ್ತದ. ಇವತ್ತು ಅಲ್ಲಿಂದ ನಾವು ರಾತ್ರಿ ಬಂದ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತಿ? ಉದಾಹರಣೆ, ಹುಬ್ಬಳ್ಳಿಯಿಂದ ಹಾಸ್ಪಿಟ್ಲ್ ಹೋಗೋರು ಇರ್ತಾರೆ, ಅವರು ಗದಗ ಇಳಿತಾರೆ. ಗದಗ ಇಳಿದಿಂದ ಅವರು ಹಾಸ್ಪಿಟ್ಲಿಗೆ ಹೋಗೋಂಥ ಒಂದು ವ್ಯವಸ್ಥೆ ಇರ್ತೈತಿ. ಅವರು ಬೈಪಾಸ್ ರೈಲ್ವೆ ಸ್ಟೇಷನ್ಲಿಂದ ಗದಗ ಮುಖ್ಯ ರೈಲ್ವೆ ಸ್ಟೇಷನ್ ಬರ್ಬೇಕಾದ್ರೆ ಸುಮಾರು 300-400 ರೂಪಾಯಿ ರಿಕ್ಷಾ ಕೊಡ್ಬೇಕಾಗಿ 15-20 ರೂಪಾಯಿದಾಗ ಹುಬ್ಬಳ್ಳಿಯಿಂದ ಗದಗ ಬಂದಿರ್ತಾವೆ. ನಂತರ ನಮ್ಮ ಪಂಢರಪುರ ಮಾಡಿಸಿದ್ದು ನಾವು ಆ ಗಾಡಿಯನ್ನು ಪಂಢರಪುರಗಳು ವಿಸ್ತರಿಸಬೇಕು ಅಂತ ನಮ್ಮ ಹೋರಾಟದ ಫಲವಾಗಿ ಮಾಡಿದ್ವಿ. ಇಲ್ಲೇ
ಗದಗಲಿಂದ ಪಂಢರಪುರಕ್ಕೆ ಹೋಗತಕ್ಕಂಥ ಭಕ್ತರು ಭಾಳ ಮಂದಿ ಅದಾರ. ಹುಬ್ಬಳ್ಳಿಯಿಂದ ಪಂಢರಪುರಕ್ಕೆ ಹೋಗ್ತಕ್ಕಂಥ ಭಕ್ತರು ಭಾಳ ಮಂದಿ ಅದಾರ. ಅವರಿಗೆಲ್ಲ ಅನಾನುಕೂಲತೆ ಆಗ್ತದೆ. ಪಂಢರಪುರಕ್ಕೆ ಹೋಗೋರು ಯೂಶ್ವಲಿ ವಯಸ್ಸಾದವರು ಹೆಚ್ಚಿಗೆ ಇರ್ತಾರೆ, ಅವರಿಗೆಲ್ಲ ತೊಂದರೆ ಆಗ್ತದೆ. ಇದು 22 ಮಾರ್ಚ್ ತಿಂಗಳದಾಗನ ಎಲ್ಲ ರೈಲು ಗಾಡಿಗಳನ್ನು ಬಿಜಾಪುರ ಗಾಡಿಗಳನ್ನು ಇದನ್ನು ಬೈಪಾಸ್ ಮೂಲಕ ಓಡಿಸ್ಬೇಕು ಅಂತೇಳಿ ಒಂದು ನಿರ್ಣಯ ಆಗಿತ್ತು. 22, 23, 22ಕ್ಕೆ ಅಂದಿನ ರೈಲ್ವೆ ಜನರಲ್ ಮ್ಯಾನೇಜರ್ ಸಂಜೀವ್ ಕಿಶೋರ್ ಅಂತ ಗದಗ ವಿಸಿಟ್ ಇತ್ತು. ಗದಗ ವಿಸಿಟ್ ಇದ್ದಾಗ ನಾವೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂತ. ಓಕೆ अब तो ड्राप कर देता है, फिर सामने देखेंगे ಅಂತೇಳಿ ಅವರು ಆಗ ನಮ್ಮ ಮಾತಿಗೆ ಗೌರವ ಕೊಟ್ಟು ಅದನ್ನು ಡ್ರಾಪ್ ಮಾಡಿಸಿದ್ರು. ಇಲ್ಲಾಂದರೆ ಬಿಜಾಪುರಕ್ಕೆ ಹೋಗೋ ಎಲ್ಲ ರೈಲು ಗಾಡಿಗಳು ಬೈಪಾಸ್ ಮೂಲಕ ಹೋಗ್ತಿದ್ವಿ. ಅದಕ್ಕೆ ಇಲ್ಲೇ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಮ್ಮ ಸ್ಟೇಷನನ್ನು ಡೆವಲಪ್ ಮಾಡ್ಯಾರ. ಈ ಹಂತ ಹಂತವಾಗಿ ಒಂದೊಂದು ಗಾಡಿ ಹೋಗ್ಬಿಟ್ಟು ಅಂದರೆ ನಮ್ಮ ಸ್ಟೇಷನ್ ಪೂರ್ತಿ ನಿಲ್ಲಾಗ್ತೈತೆ. ಮುಂದೇನು ಮಾಡ್ತಾರೆ, ರೆವೆನ್ಯೂ ಇಲ್ಲ ಅಂತ ತಿಳ್ಕೊಂಡು ಮತ್ತು ಬೇರೆ ಕಡೆ ಎಲ್ಲರೂ ಒಯ್ದುಬಿಡ್ತಾರೆ ರೈಲ್ವೆದವ್ರ ಕೆಲಸ. ಅದಕ್ಕೆ ಆ ಇದ್ದ ರೈಲ್ವೆ ಸ್ಟೇಷನ್ನ ಉಳಿಸ್ಕೋಬೇಕು, ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಕಳಿಸ್ಬಾರ್ದು, ಬೈಪಾಸ್ಲಿಂದ ಆ ಕಡೆನ ಹೋಗಬಾರ್ದು ಅನ್ನೋತಕ್ಕಂಥ ಒಂದು ಉದ್ದೇಶ. ಈಗ ಒಂದು ವಾರದಾಗ 2 ದಿವಸ ಯಶವಂತಪುರ ಬಿಜಾಪುರ ಸ್ಪೆಷಲ್ ಟ್ರೈನ್ ಓಡಿಸಾಕತ್ತಾರ. ಅದು ಬೈಪಾಸ್ ಮ್ಯಾಗ ಹೋಗ್ತೈತೆ. ಹಾಗಾದ್ರೆ ಇದು ಏನೈತಿ ನೋಡೋಣ ಅಂತ ತಿಳ್ಕೊಂಡು ನಾನು ಸ್ವತಃ ಬಾಗಲಕೋಟೆಗೆ ಹೋಗಿದ್ದೆ. ಬಾಗಲಕೋಟೆ ಹೋಗಿ ನೋಡಿದ್ರೆ ಟ್ರೈನ್ದೊಳಗೆ 70ರಿಂದ 80 ಮಂದಿ ಅದಾರ. ಅದು ಯಶವಂತಪುರ್ಲಿಂದ ಬಂದ ಟ್ರೈನ್. ಮತ್ತು ರೆವೆನ್ಯೂ ಎಲ್ಲಿ ಬರ್ತೈತಿ? ಅದಕ್ಕೆ ಇಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ನಿರ್ಣಯಗಳನ್ನು ಬಿಟ್ಟು ಅಲ್ಲೇ ಬೈಪಾಸ್ ಕಟ್ಟಬೇಕಾದ್ರೆ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳಿಗೆ ಯಾರೂ ಕೇಳಿಲ್ಲ, ತಮ್ಮ ಮಟ್ಟಕ್ಕೆ ತಾವು ಕಟ್ಕೊಂಡ್ಬಿಟ್ರು. ನಾವು ಅದಕ್ಕೆ ಏನಂತೀವಿ, ನೀವು ಗೂಡ್ಸ್ ಗಾಡಿನ ಅಲ್ಲಿ ಮಾಡಿರಿ, ನಮ್ಮ ಪ್ಯಾಸೆಂಜರ್ ರೈಲು ಗಾಡಿಗಳು ಮಾತ್ರ ನಮ್ಮ ಮುಖ್ಯ ರೈಲು ನಿಲ್ದಾಣಕ್ಕೆ ಬಂದು ಹೋಗ್ಬೇಕು ಅಂತಕ್ಕಂಥ ನಮ್ಮೊಂದು ವಾದ. ಅದಕ್ಕೆ ನಾವು ಈಗ ಒಂದು 2-3 ದಿವಸದೊಳಗೆ ರೈಲ್ವೆ ಮಂಡಳಿ ಚೇರ್ಮನ್ರಿಗೆ, ನಂತರ ರೈಲ್ವೆ ಮಿನಿಸ್ಟ್ರಿಗೆ, ರೈಲ್ವೆ ಜನರಲ್ ಮ್ಯಾನೇಜರಿಗೆ, ರೈಲ್ವೆ DRM ಅವ್ರಿಗೆ ಮನವಿ ಮತ್ತು ಮೇಲ್ ಮುಖಾಂತರ ಅವ್ರಿಗೆ ವಿನಂತಿ ಮಾಡಿದ್ದೆ, ಟೈಮ್ ಕೊಡ್ತೀವಿ. ಒಂದು ವೇಳೆ ಅವರು ಅವ್ರಲಿಂದ ಏನೋ ಪಾಸಿಟಿವ್ ರಿಪ್ಲೈ ಬರಲಿಲ್ಲ ಅಂದರೆ ನಾವು ಗದಗ ಬೆಟಗೇರಿ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಭೆಯನ್ನು ಕರೆದು ಅವರೆಲ್ಲರ ಬೆಂಬಲವನ್ನು ನಾವು ತೊಗೊಂಡು ಎಲ್ಲರೂ ಸೇರಿ ಒಂದು ಹೋರಾಟ, ದಿಟ್ಟವಾದ ಹೋರಾಟವನ್ನು ಮಾಡಿ ನಾವು ಯಥಾ ಪ್ರಕಾರ ನಮ್ಮ ಗದಗ ಮುಖ್ಯ ರೈಲ್ವೆ ನಿಲ್ದಾಣಕ್ಕೆ ಬಿಜಾಪುರ ಹೋಗುವ ಎಲ್ಲ ಗಾಡಿಗಳನ್ನು ಬಂದು ಹೋಗ್ಬೇಕು ಅಂತ. ಇನ್ನೊಂದು ಸ್ನೇಹಿತರೆ ಒಂದು ಸಲಹೆ ಕೊಡ್ತೀನಿ ನಾನು. ಇವರೇನಂತಾರೆ, ಇಲ್ಲಿ ಬಂದು ಹೊಳಸ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಅರ್ಧ ತಾಸು ಬೇಕಂತಾರೆ. ಲೋಕೋಮೋಟಿವ್ ಟ್ರೈನ್ ಅಂತದ, ನೀವು ನೋಡಿರ್ಬೇಕು ಬಹುಶಃ, 2 ಕಡೆ ಇಂಜಿನ್ ಇರ್ತೈತೆ. ಅದಕ್ಕೆ ಅದು ಬಂತಂದ್ರೆ 5 ನಿಮಿಷ ಮತ್ತೆ ಹೋಗ್ಬಿಡ ಬರ್ತೈತಿ. ಅಂದರೆ ಡ್ರೈವರು ಮುಂದಿದ್ರೆ ಹಿಂದೆ ಹೋಗ್ತಾನೆ, ಹಿಂದೆ ಗಾಡಿ ಇದ್ರೆ ಮುಂದೆ ಬರ್ತಾನೆ. ಇಂಥ ಟ್ರೈನ್ ಓಡಿಸ್ಬಿಟ್ರೆ ಟೈಮ್ನು ಉಳಿತೈತಿ, ನಮ್ಮ ಬೇಡಿಕೆನೇ ಇರ್ತೈತಿ. ಅದಕ್ಕೆ ಲೋಕೋಮೋಟಿವ್ ಟ್ರೈನನ್ನು ಓಡಿಸ್ಬೇಕು ಅಂತ ತಿಳ್ಕೊಂಡು ನಮ್ಮ ಒತ್ತಾಯ. ಮೊತ್ತವೇ ನೀವು ಇದ್ರಾಗ ನೋಡಿರ್ಬೇಕು ನೀವು ಲೋಕೋಮೋಟಿವ್ ಟ್ರೈನ್ಸ್. ಈಗ ಇದು ಯಾವುದು ಗುಂತ್ಕಲ್ 9 ಗಂಟೆ ಗುಂತ್ಕಲ್ ಬಿಡ್ತಾನೆ ನೋಡ್ರಿ, ಅದಕ್ಕೆ ಹಚ್ಚಿರ್ತಾನವ. ಹುಬ್ಳಿ ಗುಂತ್ಕಲ್ ಟ್ರೈನ್ಗೆ 2 ಕಡೆ ಇದ್ದದ್ದು ಅದ ಲೋಕೋಮೋಟಿವ್ ಟ್ರೈನ್ಸ್ ಅಂತೇಳಿ. ಈಗೆಲ್ಲ ಬಾಂಬೆಗೆ ಬಿದ್ದರು ಅಂಥವು ಎಲ್ಲಿಯೂ ಹೊಲಿಸೋ ಪ್ರಶ್ನೆನೇ ಇಲ್ಲ. ಇನ್ನು ಮೇನ್ ಆಯಿಲ್ ಇನ್ನೊಂದು ಸಲಹೆ ಏನು ಕೊಡ್ಬೇಕಂತಂದ್ರೆ, ನೀವೇನೀಗ ಹೊಂಬಳ ದಾಟಿ ಬರ್ತೀರಿ, ಅಲ್ಲಿಂದ ನಮ್ಮ ಕಣಿನಾಳ
ಕ್ರಾಸ್ ಅಲ್ಲಿ ಒಂದು ಲೈನ್ ಟ್ರ್ಯಾಕ್ ಹಾಕ್ಕೊಂಡ್ರೆ ಹಿಂಗೂ ಬರ್ಬೋದು. ಆದರೆ ಇಟ್ ಟೇಕ್ಸ್ ಟೈಮ್. ಆದರೆ ಈ ಲೋಕೋಮೋಟಿವ್ ಹಾಕಿ ಮೊದಲಕ್ಕೆ ನಮ್ಗೆ ಪ್ರಯಾಣಿಕರ ಒಂದು ರೈಲ್ವೆ ಇರೋದು, ಬಸ್ ಇರೋದು ಪ್ರಯಾಣಿಕರ ಅನುಕೂಲಕ್ಕೆ. ಮತ್ತು ಪ್ರಯಾಣಿಕರ ಅನುಕೂಲನೇ ಇಲ್ಲಾಂದರೆ ಮತ್ತೇನು ನೋ ಯೂಸ್. ಅದಕ್ಕೆ ದಯಮಾಡಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ, ಯಾವುದೇ ಕಾರಣಕ್ಕೂ ನಮ್ಮ ಗದಗ ಮಾರ್ಗವಾಗಿ ಬಿಜಾಪುರಕ್ಕೆ ಹೋಗ್ತಕ್ಕಂಥ ರೈಲುಗಳನ್ನು ನೀವು ಹೊಸ ನಮ್ಮ ಮೇನ್ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಬಂದನ ಹೋಗ್ಬೇಕು ಅಂತಕ್ಕಂಥ ಒಂದು ಕರೆಯನ್ನು ನಾನು ಇವತ್ತು ನಮ್ಮ ಸಮಿತಿ ಪರವಾಗಿ ನಾನು ಕೊಡ್ತಾ ಇದ್ದೇನೆ.